ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಅಂತೂ ಇಂತೂ ಇರಾನ್ ಅಮೆರಿಕ ಮಧ್ಯದ ಯುದ್ಧ ಏನು ನಿಲ್ತದ ಅನ್ನೋಂಥ ಭರವಸೆ ಮೂಡಿದ. ಸ್ವತಃ ಟ್ರಂಪ್ ಅವರು ಟ್ರುತ್ ಸೋಷಿಯಲ್ನಲ್ಲಿ ಬರ್ಕೊಂಡಿದ್ದಾರೆ. ಫೈನಲ್ ಆಗಿದೆ, ಅದ್ಭುತದ ಸೈನ ಹಾಗೆ ಮಾತಾಡಿದ್ದಾರೆ. ನಮ್ಮ ಕನ್ನಡದ ಗಾದಿ ಮಾತೈತಿ ಏನಪ್ಪ ಅಂದರೆ, ಕುದಿಯೋದ್ರಲ್ಲೇ 3 ಸಲ ಹರಸೋದು ಅಂತ. ಇಲ್ಲಿವರೆಗೆ ಟ್ರಂಪ್ ಅವರು ನಮ್ಮ ಮಾತುಕತೆ ಐತಿ, ಸೀಸ್ ಫೈರ ಎಷ್ಟು ಮಾಡಿದ್ರು, ಅವರು ಏನೆಲ್ಲ ಮಾಡಿದರು. ಈಗ ಫೈನಲ್ಗೆ ಬಂದ ಮುಗಿದದ ನಾವು ಒಪ್ಪಿದ್ದೀವಿ. ಇದರ ನೇತೃತ್ವ ಯಾರಪ್ಪ ಅಂದ್ರೆ ಪಾಕಿಸ್ತಾನ ವಹಿಸದ. ಮತ್ತು ಪಾಕಿಸ್ತಾನಗೂ ಥ್ಯಾಂಕ್ಸ, ಎಲ್ಲರಿಗೂ ಥ್ಯಾಂಕ್ಸ. ಯಾಕಂದ್ರೆ ಶಾಂತಿ ಈ 19ನೇ ತಾರೀಕು ಜೂನ್ 19 ಅಂದರೆ ಶುಕ್ರವಾರ ಸಹಿ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಮೇರಿಕ ಹೇಳ್ತದ ನಾನು ಗೆದ್ದಿದ್ದೀನಿ, ನನ್ನ ಮಾಧ್ಯಮ ಪ್ರಕಾರ ನಡೆದ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇರಾನ ಇಲ್ಲ, ನಮ್ಮ ಮಾಧ್ಯಮ ಪ್ರಕಾರ ನಡೆದು ಎಲ್ಲ ಬರೋಬ್ಬರಿ 14 ಪಾಯಿಂಟ್ಗಳದಾವ. 14 ಪಾಯಿಂಟ್ಗಳ ನೆಲಗಟ್ಟಿನಲ್ಲಿ ನಾವು ಒಪ್ಪಂದ ಮಾಡ್ಕೊಳ್ತೀವಿ ಅಂತೇಳಿ. ಆದರೆ ಸಹಿ ಆಗುವ ಒಳಗಾಗಿ ಮತ್ತು ಮುರಿದು ಬೀಳ್ತದ ಅನ್ನೋದು ಫಸ್ಟಿನ ಸತಿ ಹೋಗ್ತದೆ. ಯಾಕಂದ್ರೆ ಇರಾನ್ ಅನ್ನೋದು ಹಠ ಬಿಟ್ಕೊಳ್ತಾ ಇಲ್ಲ. ಅಮೇರಿಕನು ಈಗ ಇಲೆಕ್ಷನ್ ಬಂದದ್ದು, ಅದು ಅಲ್ಲಿ ಸೋತಿದ್ದೀನಪ್ಪ ನಾನು ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನಾನು ಗೆದ್ದಿದ್ದೀನಿ ಅಂತಂದ್ರೆ ಸುಮ್ಮನೆ ಬಿಟ್ಕೊಳ್ತಾ ಇರಾನ ಹೊರ್ಮುಜನ್ನು ಎಲ್ಲೇ ಹಡಗುಗಳು ದಾಟೋದಕ್ಕೆ ಮಾಡೋದಕ್ಕೆ ಹೋದಕ್ಕೆಲ್ಲ ಪರ್ಮಿಷನ್ ಸುಮ್ಮನೆ ಕೊಟ್ಬಿಡ್ತಾ, ಏನು ಲಾಭ ಇಲ್ವ ಅದಕ್ಕೆ ಅಂದಾಗ ಇಲ್ಲ ಆಗ್ಯದ. ಈ ಸಲ ಅಮೆರಿಕ ಪೂರ್ತಿಯಾಗಿ ಬೆಂಡ್ ಆಗ್ಯದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಇಸ್ರೇಲ್ ಮಾತ್ರ ಯುದ್ಧ ನಿಲ್ಲಿಸುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಅದೇ ಹಾಗೆ ಲೆಬನಾನ್ ಮೇಲೆ ಇನ್ನುಳಿದ ಮೇಲೆ ಅದು ದಾಳಿ ಮಾಡ್ತಾನೆ ಇದೆ. ಯಾಕಂದ್ರೆ ಅದರ ತನ್ನದೇ ಅಂತ ಭಯದಲ್ಲಿದೆ. ಎಲ್ಲಿ ನಮ್ಮನ್ನು ಪೂರ್ತಿಯಾಗಿ ಇರಾನ್ ಒಂದು ಎಳಿತರಲ್ಲಿ ಗೆದ್ದಿದ್ದೆ ಆದರೆ ಈಗ ಗೆದ್ದು ಹೋಗ್ಬಿಟ್ಟದ. ಶಾಂತಿ ಆಯ್ತಪ್ಪ ಅಂತಂದ್ರೆ ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ತದೆ. ಈ ಪ್ರಾದೇಶಿಕ ಏರಿಯಾದಲ್ಲಿ ಅದು ಡಾಮಿನೆಂಟ್ ಆಗ್ತದೆ. ಆ ಪ್ರಸಂಗದಲ್ಲೇ ಇಸ್ರೇಲದ ಮಹತ್ವ ಇಲ್ದಂಗೆ ಆಗೋಗ್ಬಿಡ್ತದೆ ಅಂತ ಭಯ, ಆತಂಕ ಇಸ್ರೇಲ್ದಲ್ಲಿ ಕುಳಿದಿಂದ ಯುದ್ಧ ನಿಲ್ಕೊಳ್ಳೋದು ಅನ್ನುವಂಥದ್ದು. ಆದರೂ ಅಮೇರಿಕ ನಿಲ್ಲಿಸಬೇಕಪ್ಪ ಇದು ಯುದ್ಧ ಅನಿವಾರ್ಯ ಇದೆ ಅಂತೇಳಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಮತ್ತು ಇವತ್ತು ಅಮೇರಿಕ ಗೊತ್ತಾಗ್ಯದ ನಮಗೆ ಗೆಲ್ಲಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಪೂರ್ತಿಯಾಗಿ ಗೆದ್ದ ನಾವು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕಾಂಪ್ರಮೈಸ್ ಅನಿವಾರ್ಯ. ಅದರಲ್ಲೂ ಮುಖ್ಯವಾಗಿ ಸೀಸ್ ಮಾಡಿದಂಥ ಹಣವನ್ನು, ಇರಾನ್ ಹಣವನ್ನು ಸೀಸ್ ಮಾಡಿದ ಅಮೇರಿಕ, ಅದರ ಬಿಡುಗಡೆಗೆ ಒಪ್ಪಿಗೆ ಕೊಟ್ಟದ. ಅದೇ ಕಾಲಕ್ಕೆ ಇಲ್ಲಿವರೆಗೆ ಆದಂಥ ಲಾಸ್, ಚೈನಾ ಇದು ಇರಾನ್ ಮೇಲೆ ಆದಂಥ ದಾಳಿಯಿಂದ ಲಾಸ್ ಆಗ್ಯದ. ಅದಕ್ಕೆ ಏನಪ್ಪ ಅಂತಂದ್ರೆ $2 ಬಿಲಿಯನ್ ಕೊಡುವಂಥ ಒಪ್ಕೊಂಡದಂಥ, ಅಂದರೆ ಡೆವಲಪ್ಮೆಂಟ್ ಸಲುವಾಗಿ ಇಂಥ ಅನೇಕ ಕಂಡೀಷನ್ಗಳು ಒಪ್ಕೊಂಡದ. ಜೊತೆಗೆ ಬಹಳ ಮಹತ್ವದ್ದಂದ್ರೆ ಈ ಹಾರ್ಮೋಸ್ ಏನೈತಿ ಇರಾನಿಗೆ ಒಪ್ಪಿಸುವಂಥದ್ದು ಅವ್ರ ಮನಸ್ಸಿರಲಿಲ್ಲ. ಬಟ್ 60 ದಿನಗಳವರೆಗೆ, ಆರಂಭದ 60 ದಿನಗಳಲ್ಲಿ ಮಾತ್ರ ಯಾವ ಟ್ಯಾರಿಫ್ ಇಲ್ಲ. ಆಮೇಲೆ ಟ್ಯಾರಿಫ್ ಹಾಕುವಂಥದ್ದು ಇರಾನ್ ಮತ್ತು ಒಮಾನ್ ಇವರಿಗೆ ಅವಕಾಶ ಕೊಡುವಂಥ ಅಗ್ರಿಮೆಂಟ್ನಲ್ಲಿ ಮಾತು ಇದೆ ಅಂತ ಕೇಳಿ ಬರ್ತಾ ಇದೆ. ಅಂದ್ರೆ 60 ದಿನಗಳಂತರಿದು ಈ ಏನು ಹಾರ್ಮೋಸ್ ಇದೆ ಇರಾನ್ ಮತ್ತು ಈ ಒಮಾನ್ಗಳ ಮಧ್ಯೆಲ್ಲೇ ಹಂಚಿಕೆಯಾಗಿ ಅಲ್ಲಿಯ ದಾಟಾಡುವಂತಹ ಹಡಗುಗಳ ಟ್ಯಾರಿಫ್ ಸುಂಕ ವಸೂಲು ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಡುವಂಥದ್ದು ಕಂಡೀಷನ್ ಇದರಲ್ಲಿದೆ. ಇನ್ನೊಂದು ಭಾಳ ಮಹತ್ವದ್ದು ಅಂತಂದರೆ ಇರಾನದ ಎನ್ರಿಚ್ ಯುರೇನಿಯಮ್ ಅಂತ ಹೇಳ್ತಾರೆ, ಸಮೃದ್ಧ ಯುರೇನಿಯಮ್, ಅದ್ರದ್ದು 60% ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ಇವತ್ತು ಅದರಿಂದ ಅಮೇರಿಕ ಹಿಂಸರ ಅಂತ ಹೇಳಲಿಕ್ಕೆ ಹೇಳಲಾಗ್ತಾಯಿದೆ. ಹೀಗಾಗಿ ಒಟ್ಟಾರೆಯಾಗಿ ಇವೆಲ್ಲ ಡೆವಲಪ್ಮೆಂಟ್ಗಳು ನೋಡಿದಾಗ ಇಲ್ಲೇ ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ, ಮ್ಯಾಕ್ಸಿಮಮ್ ಇರಾನ ತನ್ನ ಹಿಡಿತವನ್ನು ಸಾಧಿಸ್ಕೊಂಡದಂತ. ಅದೇ ಕಾಲಕ್ಕೆ ಇಲ್ಲೊಂದು ಗಮನಿಸಬೇಕಾಗಿದ್ದೇನಪ್ಪ ಅಂದರೆ, ಇರಾನ್ ಏನಾಯ್ತಪ್ಪ ಈ ಸಲ ಅಂತ, ಈ ಸಲದ ಯುದ್ಧದಲ್ಲೇ ಇಡೀ ವಿಶ್ವದ ಎಲ್ಲ ದೇಶಗಳು, ಅಮೆರಿಕ ಮತ್ತು ಇಸ್ರೇಲ್ ಬಿಟ್ಟರೆ ಎಲ್ಲ ದೇಶಗಳ ಜೊತೆಗೆ ಸಂಬಂಧವನ್ನು
ಚೆನ್ನಾಗಿ ಮಾಡ್ಕೊಂಡಿದ್ದು ಅನ್ನುವಂಥದ್ದು. ಈ ಒಂದು ಯುದ್ಧದಿಂದ ಲಾಸ್ ಆಗಿದ್ದು ಏನೋ ಮಾಡಲಿಕ್ಕೆ ಹೋಯಿತು ಅಮೇರಿಕ, ಅದು ಆಗಿದ್ದು ಮತ್ತೊಂದಾಯಿತು. ಅವ್ರೇನು ತಿಳ್ಕೊಂಡಿದ್ರು ಅಮೇರಿಕನ್ಸು, ಇರಾನದ ಮುಖ್ಯ ನಾಯಕರನ್ನ ಹೊಡೆದು ಉಳಿಸಿಬಿಟ್ರೆ ಮುಗಿದೋಗ್ಬಿಡ್ತದೆ ಅಂತ ತಿಳ್ಕೊಂಡಿದ್ರು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಅವರೇನಾವತ್ತು ನಮ್ಮ ಖಮೇನಿ ಅವ್ರನ್ನ ಹೊಡೆದ್ರು, ಆವತ್ತು ಅವ್ರ ಜೊತೆ ಇನ್ನೂ 50 ನಾಯಕರನ್ನು ಹೊಡೆದ್ರು, 50ಕ್ಕೂ ಮೇಲ್ಪಟ್ಟ ನಾಯಕರನ್ನು ಹೊಡೆದ್ರು. ಅದರಿಂದ ಅದು ಮುಗಿಬೋದು ಅಂತ ತಿಳ್ಕೊಂಡಿದ್ರು. ಆದರೆ ಅದು ಉಲ್ಟಾ ಹೊಡೆದ. ಅಲ್ಲಿಯ IRGC ಅತ್ಯಂತ ಪ್ರಬಲವಾಗಿ ಹೋರಾಟ ಮಾಡಿ ಇವತ್ತು ಗೆಲುವಿನ ಹಂತ ನಿಲ್ಲಿಸಿದೆ. ಇದಕ್ಕೆ ಕೇವಲ ಅದು ಒಂದೇ ಅಲ್ಲ, ಜೊತೆಗೆ ಚೈನಾ ಮತ್ತು ನಮ್ಮ ಇದು ರಷ್ಯಾ ಜೊತೆಗೂಡಿ ಹೆಲ್ಪ್ ಮಾಡಿದ್ರಿಂದಾಗಿ ಇವತ್ತು ಇರಾನ್ ಜಗದ ಒಂದು ಸೂಪರ್ ಪವರಾಗಿ ಹೊರಹೊಮ್ಮುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇವತ್ತಿನ ಮೇಲೆ ಹೇಳ್ಕೊತಿರ್ಬೋದು, ಟ್ರಂಪ್ ಅವ್ರು ಹೇಳ್ಕೊತಿರ್ಬೋದು ನಾವು ಗೆದ್ದದ್ದು ಅಂತೇಳಿ. ಆದರೆ ಈ ಯುದ್ಧದಿಂದ ಹೆಚ್ಚು ಕಡಿಮೆ $3 ಟ್ರಿಲಿಯನ್ ಲಾಸ್ ಆಯಿತು ಅಂತೇಳಿ ಲೆಕ್ಕಪತ್ರಗಳು ಬರ್ತಾ ಇದ್ದಾವೆ. ಇದರ ಅರ್ಥ ಭಾಳಷ್ಟು ಹಾನಿಯಾಗ್ಯದ. ಇನ್ನು ಮುಂದುವರೆದ್ರೆ ಅಮೇರಿಕಕ್ಕೂ ಸಹಿತ ನಾಶ ಆಗುವಂಥ ಸಾಧ್ಯತೆಗಳು ಬರ್ತಾವೆ ಅನ್ನೋದು ಭಯನೋ ಮತ್ತಾವ ಭಯನೋ. ಅಮೇರಿಕ ಮಾತ್ರ ಒಪ್ಪಿಗೆ ಕೊಟ್ಟದ. ಆದರೆ ಇದಕ್ಕೆ ಇಸ್ರೇಲ್ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ. ಲೆಬನಾನ್ ಜೊತೆಗೆ ಅದ್ರ ಯುದ್ಧ ಹಂಗೆ ಮುಂದುವರಿತಾನೆ ಇದೆ. ಇದರಿಂದಾಗಿ ಸಹಜವಾಗಿ ಈ ಇಸ್ರೇಲ್ ಇದ್ದಂಥದ್ದು ಒಂದು ವೇಳೆ ಈ ಒಂದು ಶಾಂತಿಯಿಂದ ಇರಾನಕ್ಕೆ ಲಾಭ ಆಗಿ, ಮತ್ತೀಗ ಇರಾನ್ ರೀಬಿಲ್ಡ್ ಮಾಡೋ ಸಲುವಾಗಿ ಅದರ ಫ್ರೀಸ್ ಮಾಡಿದಂಥ ಹಣವನ್ನು ಅವ್ರಿಗೆ ವಾಪಸ್ ಮಾಡುವಂಥ ಸಂಪತ್ತನ್ನು ಇವೆಲ್ಲರೂ ಅಗ್ರಿಮೆಂಟ್ದಲ್ಲಿದ್ದಾವೆ. ಜೊತೆಗೆ ಈ ಯುರೇನಿಯಮು ಅಲ್ಲಿ ಬೆಳೆದು ಬಿಡುತ್ತೆ. ಎಲ್ಲರೂ ಯುರೇನಿಯಮ್ ಯಾವಾಗ ಬೇಕಾದ ಅದನ್ನು ಬಾಂಬಾಗಿ ತಯಾರು ಮಾಡುವಂಥ ಶಕ್ತಿ ಇರಾನ್ಗೆ ಅದ. ಆಲ್ರೆಡಿ ಇರಾನ್ ತನ್ನ ಶಕ್ತಿನೂ ತೋರಿಸ್ಕೊಟ್ಟದ, ನಾವು ಏನಿದ್ದೀವಿ ಅಂತೇಳಿ. ಬಲಿಷ್ಠ ಅಮೇರಿಕ ನಿಜವಾಗಿಯೂ ಇವತ್ತು ಅನಾಥ ಆಗುವಂಥದ್ದು, ಏಕಾಂಗಿ ಆಗುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಅಮೇರಿಕ ಇವತ್ತು ತನ್ನ ಮೇಲೆ ತಾನೇ ಕಲ್ಲು ಚೆಲ್ಕೊಂಡಿತಾ ಅನ್ನೋದ ಮಾತುಗಳು ಸಹಿತ ಚರ್ಚೆ ಆಗ್ತಾ ಇದ್ದಾವೆ. ಅದರ ಅರ್ಥ ಇವತ್ತು ಪೂರ್ತಿ ವಿಶ್ವದ ಮುಂದೆ ಒಬ್ಬ ಖಳನಾಯಕಾಗಿ ನಿಂತು ಕಾಣ್ತಾ ಇದ್ದಾರೆ ವಿನ ನಾನು ಗೆದ್ದಿದ್ದೀನಿ ಅಂತ ಅಮೇರಿಕನ್ ಮುಂದೆ ಹೇಳ್ತಿರ್ಬೋದು. ಯಾಕಂದ್ರೆ ನಾಳೆ ಅಕ್ಟೋಬರ್ ನವಂಬರ್ದಲ್ಲಿ ಚುನಾವಣೆ ಬರ್ತಾ ಇದ್ದಾವೆ, ಹೌಸ್ ಆಫ್ ರಿಪ್ರೆಸೆಂಟೇಟಿವ್. ಅದರಲ್ಲೇ ತಮ್ಮ ಪಾರ್ಟಿಯ ಗೆಲುವನ್ನು ಮಾಡೋ ಸಲುವಾಗಿದ್ದೆವು. ಹೊಂದಾಣಿಕೆನೋ ಶಾಂತಿ ಮಾತುಕತೆನೋ ಅಥವಾ ಶಾಂತಿಯ ಒಪ್ಪಂದವನ್ನೋ ಮಾಡಲಿಕ್ಕೆ ಬಂದಿದ್ದಾರೆ ಇವರು ಅನ್ನುವಂಥ ಮಾತು. ಒಟ್ಟಾರೆಯಾಗಿ 14 ಅಂಶಗಳ ಪೂರ್ಣ ವಿವರ ಸಿಕ್ಕಾಗ ಇಲ್ಲಿ ಯಾರು ಸೋತರು ಯಾರು ಗೆದ್ದರು ಹೇಳ್ಬೋದು. ಆದರೆ ಈಗಿನ ಮಟ್ಟಿಗೆ ಮಾತ್ರ ಇರಾನ್ ಇದ್ದಿದ್ದು ಜಗದ ಸೂಪರ್ ಪವರ್ ಅಂತ ಅಮೇರಿಕವನ್ನು ಸೋಲಿಸದ ಈಗ ಸೂಪರ್ ಪವರ್ ಇರಾನ್ ಆಗ್ಯದ. ಅಷ್ಟಲ್ಲ, ಜಗದ ಅನೇಕ ದೇಶಗಳ ಗೆಳೆತನವನ್ನು ಹೆಚ್ಚು ಮಾಡಿಕೊಂಡು ತನ್ನ ಎಣ್ಣೆ ವ್ಯಾಪಾರ ಹೆಚ್ಚು ಮಾಡ್ಕೊಂಡದ ಅನ್ನೋಂಥ ಸತ್ಯದ. ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಇಲ್ಲಿ ನೆನಪಿಸ್ಬೇಕಾಗಿದೆಯಲ್ಲಪ್ಪ ಅಂತಂದ್ರೆ, ಈ ಯುದ್ಧ ನಿಂತಿದ್ದರಿಂದಾಗಿ ಅನೇಕ ದೇಶಗಳಿಗೆ, ಅದರಲ್ಲೂ ಭಾರತದಂಥ ದೇಶಕ್ಕಂತೂ ಭಾಳಷ್ಟು ಅನುಕೂಲಗಳು ಮತ್ತು ನೆಮ್ಮದಿಯ ದಿನಗಳು ಬಂದು ಅಂತ ಹೇಳಬೇಕಾಗಿದೆ. ಈಗಾದರೂ ಅಚ್ಚೆ ದಿನಗಳು ಬರ್ಬೋದಾ ಅನ್ನುವಂಥ ಚರ್ಚೆಗಳು ನಡೆದಿರೋದನ್ನು ಗಮನಿಸಿದರೆ ಮೋಸ್ಟ್ಲಿ ಯುದ್ಧ ಅಥವಾ ಶಾಂತಿ, ಅದಕ್ಕೆ ಹೇಳಿದ್ದು ಟಾಲ್ಸ್ಟಾಯ್, ಯುದ್ಧ ಮತ್ತು ಶಾಂತಿ ಅಂತೇಳಿ. ಶಾಂತಿಯಿಂದ ಸಿಗುವಂಥದ್ದು ಯುದ್ಧದಿಂದ ಸಿಗಲಾರದು. ಯುದ್ಧ ಮಾಡಿ ಗೆಲ್ಲಬಹುದು ಅಂತ ತಿಳ್ಕೊಂಡಂಥ ಟ್ರಂಪ್ ಅವರು ಇವತ್ತು ಭಾಳಷ್ಟನ್ನು ಕಳ್ಕೊಂಡು ಅಂತಾರಾಷ್ಟ್ರೀಯ ತನ್ನ ಮಾರ್ಕೆಟನ್ನು ಕಳ್ಕೊಂಡು ನಿಂತಿದ್ದನ್ನು ಗಮನಿಸಿದರೆ ಯುದ್ಧ ಇದು ಪರಿಹಾರ ಅಲ್ಲ, ಹಲವು ಸಮಸ್ಯೆಗಳ ಕಾರಣ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಇದೇ ಮಾತನ್ನು ಲಿಯೋ ಟಾಲ್ಸ್ಟಾಯ್ ಅವರು ತಮ್ಮ ಆ ಒಂದು ವಾರ್ ಆ್ಯಂಡ್ ಪೀಸ್ ಕೃತಿಯಲ್ಲಿ ಹೇಳ್ಕೊಂಡಿದ್ದು ಇಲ್ಲಿ ಗಮನಿಸಬೇಕಿದ್ದೇನಪ್ಪ ಅಂದ್ರೆ, ಇನ್ನೊಂದು ಮಾತು ಬರ್ತದೆ, ಯುದ್ಧದಲ್ಲಿ ಗೆದ್ದವ ಸೋತವ ಸತ್ತ ಅಂತ. ಇದೇನಾಗ್ತದೆ ನೋಡ್ರಿ ನಿಮಗೆ ಯಾವ ರೀತಿ ಅಡ್ಜಸ್ಟ್ ಆಗ್ತದೆ. ಬಟ್ ಇರಾನ್ ಮಾತ್ರ ಇವತ್ತಿನ ದಿನದಲ್ಲೇ ಒಂದು ಸೂಪರ್ ಪವರಾಗಿ ಹೊರಗೆ ಬಂದಿದ್ದೇನೆ, ಸುಳ್ಳಲ್ಲ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ
QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.